ಎಲ್ಲರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ಯೂ ಆರ್ ಫ್ಯಾಕ್ಟರೈಸೇಷನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಎ ಇಸ್ ಈಕ್ವಲ್ ಟು ಕ್ಯೂ ಆರ್ ಫಾರ್ಮೆಟ್ ಅಲ್ಲಿ ಬರಿಬೇಕು, ಸರಿನಾ? ಸೊ ಸೊಲ್ಯೂಷನ್ ಏನ್ ಮಾಡ್ಬೇಕು, ಎ ಇಸ್ ಈಕ್ವಲ್ ಟು ಕ್ಯೂ ಆರ್ ಫಾರ್ಮೆಟ್ ಅಲ್ಲಿ ಬರಿಬೇಕು. ಸೊ ಫಸ್ಟ್ ಕ್ಯೂ ಅಂತ ಅಂದ್ರೇನು? ಕ್ಯೂ ಅಂತ ಅಂದ್ರೆ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್, ಆರ್ಥೋಗೋನಲ್ ಮ್ಯಾಟ್ರಿಕ್ಸ್, ಸರಿನಾ? ಸೊ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಯಾವ ರೀತಿ ಇರುತ್ತೆ? ಸಿಂಪಲ್, ಯಾವ್ದಾದ್ರು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ ಅದ್ರದ್ದು ಟ್ರಾನ್ಸ್ಪೋಸ್ ಇರುತ್ತಲ್ಲ, ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿಗೆ ಈಕ್ವಲ್ ಆಗಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಕ್ಯೂ ಅಂತ ತೊಗೊಂಡೆ ಅಲ್ವಾ, ಸೊ ಕ್ಯೂ ಇಂಟು ಕ್ಯೂ ಟ್ರಾನ್ಸ್ಪೋಸ್, ಸೊ ಕ್ಯೂ ಟ್ರಾನ್ಸ್ಪೋಸ್ ಇಂಟು ಕ್ಯೂ ಏನಾಗಿರ್ಬೇಕು, ಐಡೆಂಟಿಟಿಗೆ ಈಕ್ವಲ್ ಆಗಿರ್ಬೇಕು. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ 1 ಇರ್ತವೆ, ಉಳಿದಿರೋದೆಲ್ಲ 0. ಸೊ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಸಾಕು. ನೆಕ್ಸ್ಟ್ ಆರ್ ಅಂತ ಅಂದ್ರೆ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್, ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್, ಸರಿನಾ? ಸೊ ಇವಾಗ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ, ನೀಟಾಗಿ ನೋಡ್ತಾ ಹೋಗ್ಬೇಕು. ಸೊ ಫಸ್ಟ್ ಸ್ಟೆಪ್ ನಂಬರ್ 1, ಫೈಂಡ್ ಕಾಲಮ್ ವೆಕ್ಟರ್ಸ್, ಸರಿನಾ? ಸೊ ಸಿಂಪಲ್, ವೆರಿ ಈಸಿ. ನೋಡಿ ಇಲ್ಲಿ A1 ಅಂತ ಬರ್ಕೊಂತೀನಿ. A1 ವಿಲ್ ಬಿ ಈಕ್ವಲ್ ಟು ಮೊದಲನೇ ಕಾಲಮ್ ಏನೇನು ವ್ಯಾಲ್ಯೂಸ್ ಇದಾವೆ ಅವುಗಳನ್ನ ಬರ್ಕೊಳ್ಳಿ. ಕಾಲಮ್ ಗಳನ್ನ ಸಪರೇಟ್ ಆಗಿ ಬರ್ಕೊಳ್ಳೋದು ಅಷ್ಟೇ. 1 1 0. ನೆಕ್ಸ್ಟ್ A2 ಬರೋಣ. A2 ವಿಲ್ ಬಿ ಈಕ್ವಲ್ ಟು ಎರಡನೇ ರೋ ಅನ್ನ ಬರೀರಿ. ಎರಡನೇ ರೋ ವ್ಯಾಲ್ಯೂಗಳೇನು? 1 -1 0, 1 -1 0. ನೆಕ್ಸ್ಟ್ A3 ವಿಲ್ ಬಿ ಈಕ್ವಲ್ ಟು ಮೂರನೇ ಕಾಲಮ್ ವ್ಯಾಲ್ಯೂಸ್ ಅನ್ನ ಬರೀರಿ. ಏನ್ ವ್ಯಾಲ್ಯೂಸ್ ಇರೋದು? 0 0 2 0 0 2. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ನಾರ್ಮಲೈಸ್ ಮಾಡಬೇಕು. ಈ ವೆಕ್ಟರ್ ಗಳನ್ನ ನಾನು ನಾರ್ಮಲೈಸ್ ಮಾಡಬೇಕು, ನಾರ್ಮಲೈಸೇಷನ್. ಸೊ ನಾರ್ಮಲೈಸೇಷನ್ ವೆರಿ ಈಸಿ. ಸೊ ನಾರ್ಮಲೈಸೇಷನ್ Q1 ಅಂತ ತಗೊಳ್ಳೋಣ. ಸೊ Q1 ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ ಲೆಂತ್ ಆಫ್ A1, 1 ಡಿವೈಡೆಡ್ ಬೈ ಲೆಂತ್ ಆಫ್ A1 ಇಂಟು A1, ಸರಿನಾ? ನೆಕ್ಸ್ಟ್ Q2 ವ್ಯಾಲ್ಯೂ ಏನಾಗಿರುತ್ತೆ? Q2 ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ ಲೆಂತ್ ಆಫ್ A2 ಇಂಟು A2. ನೆಕ್ಸ್ಟ್ Q3 ಏನಾಗಿರುತ್ತೆ? 1 ಡಿವೈಡೆಡ್ ಬೈ ಲೆಂತ್ ಆಫ್ A3 ಇಂಟು A3. ಸೊ ಇವಾಗ ಫಸ್ಟ್ ಲೆಂತ್ ಆಫ್ A1 ಏನು? 1 ಡಿವೈಡೆಡ್ ಬೈ ಲೆಂತ್ ಆಫ್ A1 ಅಂತ ಅಂದ್ರೆ ಸಿಂಪಲ್, ರೂಟ್ ಒಳಗಡೆ ನಾವೇನ್ ಮಾಡ್ಬೇಕು ಅಂದ್ರೆ ಈ ವ್ಯಾಲ್ಯೂಗಳಿದಾವಲ್ಲ, 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್, 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ ರೂಟ್ ಒಳಗಡೆ ಇಂಟು ಎ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ಏನು ಇದೆ? ಆಸ್ ಇಟ್ ಈಸ್ ಕಾಪಿ ಮಾಡಿ, 1 1 0. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ? 1 ಡಿವೈಡೆಡ್ ಬೈ 1 ಸ್ಕ್ವೇರ್ ಅಂದ್ರೆ 1, 1 ಸ್ಕ್ವೇರ್ ಅಂದ್ರೆ 1, 0 ಅಂತಂದ್ರೆ 0 ಸ್ಕ್ವೇರ್ ಅಂದ್ರೆ 0 ನೇ. ಸೊ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಏನಾಗುತ್ತೆ? 2 ಆಗುತ್ತೆ, ರೂಟ್ 2. ಸೊ 1 ಡಿವೈಡೆಡ್ ಬೈ ರೂಟ್ 2 ಇಂಟು 1 1 0. ಸೊ ಇದನ್ನ ಬೇಕಾದ್ರೆ ನೀವು ಇನ್ನೂ ಸಿಂಪ್ಲಿಫೈ ಮಾಡಬಹುದು. ಏನು? 1 ಬೈ ರೂಟ್ 2 ಇಂಟು 1 ಏನಾಗುತ್ತೆ? 1 ಬೈ ರೂಟ್ 2, 1 ಬೈ ರೂಟ್ 2 ಇಂಟು 1 ಏನಾಗುತ್ತೆ? 1 ಬೈ ರೂಟ್ 2, 1 ಬೈ ರೂಟ್ 2 ಇಂಟು 0 ಏನಾಗುತ್ತೆ? 0 ಆಗುತ್ತೆ. ಸೊ ಅದನ್ನ ಸಿಂಪ್ಲಿಫೈ ಮಾಡಿ ಬರ್ಬಿಡೋಣ. ಸೊ 1 ಬೈ ರೂಟ್ 2, 1 ಬೈ ರೂಟ್ 2 0. ಸೊ ಇವಾಗ Q1 ವ್ಯಾಲ್ಯೂ ಗೊತ್ತಾಯ್ತು. ನೆಕ್ಸ್ಟ್ Q2 ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ ಲೆಂತ್ ಆಫ್ A2 ಇಂಟು A2, ಸರಿನಾ? ಸೊ ಇವಾಗ A2 ಎಲ್ಲಿದೆ? ಇಲ್ಲಿದೆ ನೋಡಿ. ಸೊ ಈ ವ್ಯಾಲ್ಯೂಸ್ ಅನ್ನ ಯೂಸ್ ಮಾಡಬೇಕು. 1 ಡಿವೈಡೆಡ್ ಬೈ ಲೆಂತ್ ಆಫ್ A2 ಯಾವ ರೀತಿ ಕಂಡುಹಿಡಿತೀರಾ? ರೂಟ್ ಒಳಗಡೆ ಮೊದಲನೇ ಎಲಿಮೆಂಟ್ 1 ಸ್ಕ್ವೇರ್ ಪ್ಲಸ್ ಎರಡನೇ ಎಲಿಮೆಂಟ್ ಏನಿರೋದು -1, ಸೊ -1 ಹೋಲ್ ಸ್ಕ್ವೇರ್ ಪ್ಲಸ್ ಮೂರನೇ ಎಲಿಮೆಂಟ್ ಏನಿರೋದು 0, ಸೊ 0 ಸ್ಕ್ವೇರ್ ಇಂಟು Q2. ಸೊ Q2 ವ್ಯಾಲ್ಯೂ ಇಲ್ಲೇ ಇದೆ, ಅದನ್ನೇ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ, 1 -1 0. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 1 ಡಿವೈಡೆಡ್ ಬೈ 1 ಸ್ಕ್ವೇರ್ ಅಂತ ಅಂದ್ರೆ 1, -1 ಸ್ಕ್ವೇರ್ ಅಂತ ಅಂದ್ರೂ ಕೂಡ 1. ಸೊ 1 ಪ್ಲಸ್ 1 ವಿಲ್ ಬಿ 2, 2 ಪ್ಲಸ್ 0 ಅಂತ ಅಂದ್ರೆ 2 ಆಗುತ್ತೆ. ಸೊ ರೂಟ್ 2 ಇಂಟು ಎ ವ್ಯಾಲ್ಯೂನ ಬರೀರಿ, 1 -1 0. ಸೊ ಇದನ್ನ ಬೇಕಾದ್ರೆ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಸಿಂಪ್ಲಿಫೈಡ್ ಆನ್ಸರ್ ಏನಾಗುತ್ತೆ? 1 ಬೈ ರೂಟ್ 2, ಯಾಕಂದ್ರೆ 1 ಬೈ ರೂಟ್ 2 ಇಂಟು 1 ವಿಲ್ ಬಿ 1 ಬೈ ರೂಟ್ 2, 1 ಬೈ ರೂಟ್ 2 ಇಂಟು -1 ಏನಾಗುತ್ತೆ? 1 ಬೈ ರೂಟ್ 2, 1 ಬೈ ರೂಟ್ 2 ಇಂಟು 0 ವಿಲ್ ಬಿ 0, ಸರಿನಾ? ಸೊ ಇವಾಗ ನೆಕ್ಸ್ಟ್ ಅದೇ ರೀತಿ ನಾವು Q3 ವ್ಯಾಲ್ಯೂನ ಕಂಡುಹಿಡಿಯೋಣ. Q3 ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ ಲೆಂತ್ ಆಫ್ A3 ಇಂಟು A3. ಸೊ 1 ಡಿವೈಡೆಡ್ ಬೈ A3 ವ್ಯಾಲ್ಯೂಸ್ ಇಲ್ಲಿದೆ, ಸೊ ರೂಟ್ ಒಳಗಡೆ ಹಾಕಿ, 0 ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಇಂಟು A3 ವ್ಯಾಲ್ಯೂ ಏನು? 0 0 2, 0 0 2. ವ್ಯಾಲ್ಯೂ ಏನಾಗುತ್ತೆ? 1 ಬೈ
0 ಸ್ಕ್ವೇರ್ ಅಂದ್ರೆ 0, 0 ಸ್ಕ್ವೇರ್ ಅಂದ್ರೆ 0, 2 ಸ್ಕ್ವೇರ್ ಅಂತಂದ್ರೆ 4. ಸೊ ರೂಟ್ ಆಫ್ 4. ಸೊ ರೂಟ್ 4 ವ್ಯಾಲ್ಯೂ ಏನಾಗಿರುತ್ತೆ 2 ಆಗಿರುತ್ತೆ. ಸರಿನಾ? ಸೊ 2 ಅಂತ ಸಿಂಪ್ಲಿಫೈ ಮಾಡಿ ಬರೀಬಹುದು. 0 0 2. ಸೊ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 1/2 into 0 will become 0 itself. Next 1/2 into 0 will be 0 itself. Next 1/2 into 2. ಸೊ 1/2 into 2 ಏನಾಗುತ್ತೆ 2 ಮತ್ತೆ 2 ಕ್ಯಾನ್ಸಲ್ ಆಗಿ ಕೇವಲ 1 ಮಾತ್ರ ಉಳ್ಕೊಂತು. ಸೊ ಈಗ Q1 Q2 Q3 ವ್ಯಾಲ್ಯೂ ಕೂಡ ಗೊತ್ತಾಗಿದೆ. ಸೊ ಈಗ ಸಿಂಪಲ್ ಆಗಿ ಏನ್ ಮಾಡಬೇಕು ಅಂದ್ರೆ Q will be equal to Q1 Q2 Q3. ಸೊ ಈ ವ್ಯಾಲ್ಯೂಗಳನ್ನ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ Q1 ವ್ಯಾಲ್ಯೂ ನನಗೆ ಏನು ಬಂದಿರೋದು 1/√2 1/√2 ಮತ್ತೆ 0. ನೆಕ್ಸ್ಟ್ ಅದೇ ರೀತಿ ನಮಗೆ Q2 ವ್ಯಾಲ್ಯೂಸ್ ಏನು ಬಂದಿರೋದು 1/√2 -1/√2 ಮತ್ತೆ 0. ನೆಕ್ಸ್ಟ್ ಅದೇ ರೀತಿ Q3 ವ್ಯಾಲ್ಯೂಸ್ ಏನು ಬಂದಿರೋದು ನಮಗೆ 0 0 ಮತ್ತೆ 1. ಸೊ ಇವಾಗ Q ಮತ್ತೆ R ಅನ್ನ ಕಂಡುಹಿಡಿಬೇಕಿತ್ತಲ್ಲ, Q ಅನ್ನ ಕಂಡುಹಿಡಿದಿದ್ವಿ, ಇನ್ನು R ಮಾತ್ರ ಕಂಡುಹಿಡಿಬೇಕು ಅಷ್ಟೇ. ಸೊ ಇವಾಗ R ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿಯೋದು? ವೆರಿ ಸಿಂಪಲ್. R ವಿಲ್ ಬಿ ಈಕ್ವಲ್ ಟು Q ಟ್ರಾನ್ಸ್ಪೋಸ್ ಇಂಟು ಎ. ಎ ಅಂತಂದ್ರೆ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್, Q ಟ್ರಾನ್ಸ್ಪೋಸ್ ಅಂತಂದ್ರೇನು? ಇದನ್ನ ನಾವು ಟ್ರಾನ್ಸ್ಪೋಸ್ ಮಾಡಬೇಕು. ಟ್ರಾನ್ಸ್ಪೋಸ್ ಮಾಡಬೇಕು ಅಂದ್ರೆ ಏನ್ ಮಾಡ್ತೀವಿ? ರೋಗಳನ್ನ ಕಾಲಮ್ ವೈಸ್ ಆಗಿ, ಕಾಲಮ್ ಅನ್ನ ರೋ ವೈಸ್ ಆಗಿ ಬರೀತೀವಿ. ವೆರಿ ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ರೋ ಇದೆಯಲ್ಲ ಅದನ್ನ ಕಾಲಮ್ ವೈಸ್ ಬರೀರಿ. 1/√2 1/√2 0. ಸರಿನಾ? ನೆಕ್ಸ್ಟ್ ಇದನ್ನ ಕಾಲಮ್ ರೀತಿ ಬರೀತಾ ಹೋಗಿ. ಎರಡನೇ ರೋ ಅನ್ನ 1/√2 -1/√2 ಮತ್ತೆ 0. ನೆಕ್ಸ್ಟ್ ಮೂರನೇ ರೋ ಅನ್ನ ಕಾಲಮ್ ರೀತಿ ಬರೀರಿ. 0 0 1. ಸರಿನಾ? ನೆಕ್ಸ್ಟ್ ಎ ಅಂತಂದ್ರೇನು? ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ 1 1 0 1 -1 0 0 0 ಮತ್ತೆ 2. ಸೊ ಇವಾಗ ಇವೆರಡನ್ನೂ ಕೂಡ ನೀವು ಮಲ್ಟಿಪ್ಲೈ ಮಾಡಬೇಕು. ಯಾವ ರೀತಿ ಮಲ್ಟಿಪ್ಲೈ ಮಾಡ್ತೀರಾ? ಮೊದಲನೇ ರೋ ಮೊದಲನೇ ಕಾಲಮ್, ನೆಕ್ಸ್ಟ್ ಮೊದಲನೇ ರೋ ಎರಡನೇ ಕಾಲಮ್, ಮೊದಲನೇ ರೋ ಮೂರನೇ ಕಾಲಮ್. ನೆಕ್ಸ್ಟ್ ಅದೇ ರೀತಿ ಎರಡನೇ ರೋ ಮೊದಲನೇ ಕಾಲಮ್, ಎರಡನೇ ರೋ ಎರಡನೇ ಕಾಲಮ್, ಎರಡನೇ ರೋ ಮೂರನೇ ಕಾಲಮ್. ಸೊ ಈ ರೀತಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ವಿಚ್ ವಿಲ್ ಬಿ ಈಕ್ವಲ್ ಟು ಸಿಂಪ್ಲಿಫೈಡ್ ಆನ್ಸರ್ ಅನ್ನು ಬರಿತಾ ಹೋಗ್ತೀನಿ. √2 0 0 0 √2 0 0 0 2. ಸೊ ಇವಾಗ ನನಗೆ Q ವ್ಯಾಲ್ಯೂ ಗೊತ್ತಿದೆ, R ವ್ಯಾಲ್ಯೂ ಗೊತ್ತಿದೆ. ಸೊ ದೇರ್ ಫಾರ್ ಫೈನಲ್ ಆನ್ಸರ್ ಏನಂತ ಬರೀಬಹುದು ಅಂದ್ರೆ A is equal to QR ಫಾರ್ಮೆಟ್ ಅಲ್ಲಿ ಬರಿಬೇಕಿತ್ತು ಫೈನಲ್ ಆನ್ಸರ್ ಅನ್ನ. Q ವ್ಯಾಲ್ಯೂ ಗೊತ್ತಿದೆ, ಸೊ ಆ ಮ್ಯಾಟ್ರಿಕ್ಸ್ ಅನ್ನ ಹಂಗೆ ಬರ್ಕೊಳ್ಳಿ. 1/√2 1/√2 0 1/√2 -1/√2 0 0 0 ಮತ್ತೆ 1. ಸೊ ಇವಾಗ Q ಬರ್ದಾಯ್ತು. ನೆಕ್ಸ್ಟ್ R. ಸೊ R ವ್ಯಾಲ್ಯೂ ಇಲ್ಲೇ ಇದೆ. √2 0 0 0 √2 0 0 0 2 ಇಷ್ಟೇ. ಸೊ ಇದನ್ನೇನು ಸಿಂಪ್ಲಿಫೈ ಮಾಡುವಂತ ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ Q ಮತ್ತೆ R ಫಾರ್ಮೆಟ್ ಅಲ್ಲಿ ಬರಿಬೇಕಿತ್ತು ಅಲ್ವಾ. ಸೊ ಇವಾಗ ಬರ್ದಿದ್ವಿ. ಸೊ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.